ಅಮ್ಮು ತೋಟದಿಂದ ಎಳ್ನೀರು ತಂದಿದ್ದೀನಿ, ಹೊಡೆದು ಕೊಡ್ಲಾ? ಸರಿ ವಡಿ. ನನ್ನ ಟ್ಯಾಲೆಂಟ್ ತೋರಿಸ್ತೀನಿ. ನಿಂತ್ಕೊಳ್ಳೋ, ನೀನ್ ಯಾಕೆ ತೊಂದರೆ ತಗೋತಿದ್ಯಾ? ನಾನು ಇದೀನಲ್ವಾ, ಹೋಗಿಲ್ಲಿಂದ ಹೋಗಿಲ್ಲಿಂದ ಹೋಗ್ತಾ ಇರೋ. ನಾವು ಎಂಟ್ರಿನೇ ಹೆಂಗಿರುತ್ತೆ, ಒಂದೇ ಏಟಿಗೆ ಕಾಯೆಲ್ಲ ಚೂರು ಚೂರಾಗ್ಬಿಡ್ಬೇಕು. ಇನ್ನೊಂದ್ಸಲ ಟ್ರೈ ಮಾಡ್ತೀರಾ? ಅರ್ಜೆಂಟಾಗೊಂದು ಮಧುರ ಗೀತೆ ಕೇಳೋಣ. ಏನಿದು ವಿಚಿತ್ರವಾಗಿ ನೋಡ್ತಿದ್ದಾನಲ್ಲ? ಇವನ್ಗೇನ್ ಕೇಡ್ಗಾಲ ಬಂತ ಇವನ್ಗೆ? ಬೆಳಿಗ್ಗೆ ಏನೇ ರೀಲ್ಸ್ ಮಾಡ್ಕೊಂಡ್ ಕೂತಿದ್ಯಾ? ಸ್ವಲ್ಪ ಆ ಇನ್ಸ್ಟಾಗ್ರಾಮ್ಗೂ ಬ್ರೇಕ್ ಕೊಡ್ರೆ. ಸರಿ ಬಿಡು. ಏಯ್, ಏನ್ ಹಂಗ್ ನೋಡ್ತಿದ್ಯಾ? ಅಂದ್ರೆ ತುಂಬಾ ದಿನ ಆಗೋಯ್ತು. ಅದಕ್ಕೆ ನನಗ್ ದಿನಕ್ಕೆ ಒಂದ್ಸಲ ಆದ್ರೂ ಬೇಕೇ ಬೇಕು. ಅಯ್ಯೋ ನಿನ್ನ. ನೀವೇನು ಅನ್ಕೊಳ್ಳಲ್ಲ ಅಂದ್ರೆ? ಅನ್ಕೊಳ್ಳಲ್ಲ ಅಂದ್ರೆ ಸ್ವಲ್ಪ ದೊಡ್ಡ ಮನ್ಸ್ ಮಾಡಿ ನನಗ್ ಕೊಡ್ತೀರಾ? ಏಯ್ ನಿಲ್ಸು, ತಲೆಗೆಲ್ಲ ಕೆಟ್ಟಿದ್ಯಾ? ಏನ್ ಮಾತಾಡ್ತಿದ್ಯಾ? ನನ್ ಬಗ್ಗೆ ನಿನಗ್ ಗೊತ್ತಿಲ್ಲ. ಕರಾಟೆಲ್ ನಂದು ರೈನ್ಬೋ ಬೆಲ್ಟ್ ತೆಗೆದು ಬಿಟ್ಟ ಅಂದ್ರೆ ಬೊಂಬೈಲ್ ಹೋಗಿ ಬೀಳ್ತ್ಯಾ. ಅಲ್ಲ, ಕಾಫಿ ಕೇಳಿದ್ರೆ ಆಸ್ತಿ ಕೇಳಿರೋ ಹತ್ರ ಕೋಪ ಮಾಡ್ಕೋತೀರಲ್ಲ? ಅಂದ್ರೆ ಇಷ್ಟೋ ತನಕ ನೀನ್ ನನ್ ಕೇಳಿದ್ದು ಕಾಫಿನಾ? ನೀವೇನ್ ಅನ್ಕೊಂಡ್ರಿ? ಹೌದು, ನೀನೇನು ಮನೆಯಳ್ಳಿ ಅಂತಾರ ಟೀ ಕಾಫಿ ಕೇಳ್ತಿದ್ಯಾ? ಕೆಲ್ಸದವನ್ ತರ ಇರು. ಬೇಡ ಬಿಡಿ, ಆ ಪೋಸ್ಟ್ಗಿಂತ ಈ ಪೋಸ್ಟೇ ಬೆಟರ್. ಏನ್ ಕಾಫಿ ನೀವೇ ಕೊಡ್ಬೇಕಾ? ನಂಗೇನ್ ಮಂಗ ಕೊಡಲ್ವಾ? ಏನ್ ಮಂಗ? ಬರೀ ಕಾಫಿ ಯಾಕೆ, ಟಿಫಿನ್ ಕೂಡ ರೆಡಿ ಇದೆ. ಅವಳ ನಂತರ ಕಾಫಿ ಮಾಡಕ್ ಕಾಫಿ ಡೈಲಿ ಅವಳು 15-16 ವರ್ಷ ಕೆಲಸ ಮಾಡಿರ್ಬೇಕು. ಅವಳಿಗಷ್ಟು ಸೀನ್ ಇಲ್ಲ. ನಿಮ್ ತರ ಕಾಫಿ ಮಾಡ್ಬೇಕಂದ್ರೆ 15 ದಿನ ಕಾಫಿ ಡೈಲಿ ಕೆಲಸ ಮಾಡಿರ್ಬೇಕು. ದೊಡ್ಡ ಆಫೀಸರ್ ತರ ಮಲ್ಗಿದಾನೆ. ಅಯ್ಯೋ, ಸರಿ, ಆ ಕೊಟ್ಟಿಗೆ ರೆಡಿ ಆಗೋ ತನಕ ಸ್ವಲ್ಪ ದಿನ ಒಳಗ್ ಮಲ್ಕೋಬಹುದು. ಆದ್ರೆ ಒಂದ್ ಕಂಡೀಷನ್.
ಇದು ಲಕ್ಷ್ಮಣ ರೇಖೆ ಅಲ್ಲ, ರಕ್ಷಣೆ ರೇಖೆ. ನಿನಗೆ ಏನಾದ್ರೂ ಮಿಸ್ ಆಗಿ ನೀನಲ್ಲ ನಿನ್ ಬೆರಳಿ ಕಡೆ ಬಂದ್ರೂ ನಿನಗೆ ನೆಕ್ಸ್ಟ್ ಬರ್ಡೇ ಇರಲ್ಲ. ಬಾವಾ ಬಾವಾ, ಏನ್ ಬಾವಾ ಇದು? ಎಲ್ರಿಗೂ ಧೈರ್ಯ ಹೇಳೋ ನೀವೇ ಹೀಗೆ ಮಾಡಿದ್ರೆ ಹೇಗೆ? ಚಿಕ್ಕ ವಯಸ್ಸಲ್ಲಿ ನಮ್ಮಪ್ಪ ಹೇಳ್ತಾ ಇದ್ರು, ದೊಡ್ಡವನು ಪಾಪ ಎಮೋಷ್ನಲ್ಲು ತುಂಬ ಸಿಂಪಲ್ ಫಿಲೋ ಅಂತ. ಆದರೆ ಚಿಕ್ಕವನೇ ಸ್ಟಬರ್ನ್, ಸ್ಟ್ರಾಂಗ್, ಇನ್ಸೆನ್ಸಿಟಿವ್. ನಾನು ಹಾಗೆ ಬೆಳೆದುಬಿಟ್ಟೆ. ಅವನು ಹುಟ್ಟಿದಾಗ ನಾನು ಅವನ ಕೈಲಿ ಎತ್ಕೊಂಡಾಗ ಒಂಥರ ಪ್ರೀತಿಯಿಂದ ನನಗೆ ಕಣ್ಣೀರು ಬಂದ್ಬಿಡ್ತು. ಆ ಪ್ರೀತಿ ಎಂಥದ್ದು ಅಂತ ಐ ಕ್ಯಾನ್ ನೆವರ್ ಎಕ್ಸ್ಪ್ಲೇನ್ ಇಟ್. ನನಗೆ ಹೇಳಕ್ಕಾಗ್ತಿಲ್ಲ. ಅಂಥದ್ರಲ್ಲಿ ಇವತ್ತು ನನ್ನ ಮಗ ನನ್ನ ಕಣ್ಮುಂದೆ ಕಾಣಿಸ್ತಿಲ್ಲ. ಆ ದೇವ್ರನ್ನ ನಾನು ಕೇಳ್ಕೊಳ್ಳೋದು ಒಂದೇ ಒಂದು, ಜಸ್ಟ್ ಒನ್ ಥಿಂಗ್. ಅವನೆಲ್ಲೇ ಇದ್ರು 4 ಜನಕ್ಕೆ ಒಳ್ಳೇದು ಮಾಡಬೇಕು, ಯಾರಿಗೂ ಭಾರವಾಗಿರಬಾರದು. ಸಾಕೋಣ, ನಿಲ್ಲಿಸ್ಬಿಡೋಣ. ಪ್ರಪಂಚದಲ್ಲಿ ಯಾರಿಗಾದ್ರೂ ಹೂ ನೋಡಿದ್ರೆ ಸಂತೋಷ ಆಗತ್ತೆ, ಆದ್ರೆ ಅದನ್ನ ಕಷ್ಟಪಟ್ಟು ಬೆಳೆಯೋ ನಮಗ್ ಮಾತ್ರ ಹೂ ನೋಡ್ತಾ ಇದ್ರೆ ಕಣ್ಣೀರ್ ಬರ್ತಾ ಇದೆ. ಈ ಊರಲ್ಲಿ ಆ ಎಮ್ಮೆಲಿ ಅವನ್ ಮಗ ಇರೋವರೆಗೂ ನಮ್ ಬದುಕು ಬದಲಾಗೋದಿಲ್ವೋ? ಕಷ್ಟಪಟ್ಟು ಬೆಳೆದು ಹೂ ನೆಲಕ್ ಬಿದ್ದು ಹೋಗ್ತಿದ್ರೆ ಮನಸ್ಸಿಗೆ ನೋವು ಆಗ್ತಿದ್ಯೋ? ಸಿಟಿಲಿ ಅಪಾರ್ಟ್ಮೆಂಟ್ ಅಲ್ಲಿ ವಾಚ್ಮ್ಯಾನ್ ಕೆಲಸ ಇದೆಯಂತೆ, ಅದಾದ್ರೆ ದಿನಕ್ಕೆ 2 ಹೊತ್ತು ಹೊಟ್ಟೆನಾದ್ರೂ ತುಂಬುತ್ತೆ ಅಂತ ಆಸೆ ಕಣೋ. ಸಿಟಿಯಲ್ಲಿರೋ ಕಷ್ಟಗಳು ಸಿಟಿಯಲ್ಲಿ ಇರ್ತಾವಣ್ಣ. ಇಲ್ಲೇ ಹುಟ್ಟು ಬೆಳೆದಿದೀವಿ, ಇಲ್ಲೇ ಹೆಂಗೋ ಹಂಗ್ ಬದುಕನ. ಆ ಬದುಕೋ ಹೋರಾಟ ಏನು ಅವ್ರ ಮೇಲೆ ಮಾಡೋಣ ಅಣ್ಣ. ನೀ ಸುಮ್ನಿರ. ಇಲ್ಲಿ ಬದುಕೋದಕ್ಕೆ ಏನೂ ಇಲ್ಲ. ಇನ್ ಸ್ವಲ್ಪ ದಿವಸ ಇಲ್ಲೇ ಇದ್ರೆ ಎಲ್ಲ ಕಲ್ ಕಟ್ಕೊಂಡು ನೀರಿಗೆ ಬಿದ್ದು ಸಾಯ್ಬೇಕಾಗತ್ತೆ. ನಮಗೋಸ್ಕರ ಯಾರು ಇಲ್ಲ, ನಮ್ಗೊಳ್ಳೆ ಯಾರು ಕೇಳಲ್ಲ ಕಣ್ರೋ. ಕಷ್ಟಪಟ್ಟು ಹೂ ಬೆಳೆಸೋ ರೈತನ ಕಣ್ಣಲ್ಲಿ ಕಣ್ಣೀರು ಹಾಕಿಸ್ಬಾರ್ದು. ಅವ್ರಿಗೆ ಕೊಡ್ಬೇಕಾಗಿರೋದನ್ನ ಸೆಟ್ಲ್ ಮಾಡಿ ಕಳಿಸು. ನಮ್ ಕಷ್ಟಗಳು ತೀರೋ ದಾರಿ ಒಂದ್ ಕಾಣಿಸಿದೆ. ಕೊನೆ ಸಾರಿ ಆ ಭಗವಂತನ ಮೇಲೆ ನಾವು ಭಾರ ಹಾಕಿ ಒಂದು ಪ್ರಯತ್ನ ಮಾಡೋಣ. ಅವಾಗೂ ಆಗ್ಲಿಲ್ಲ ಅಂದ್ರೆ ನಾನು ನಿಮ್ ಜೊತೆ ಸಿಟಿಗೆ ಬಂದ್ಬಿಡ್ತೀನಿ ಅಣ್ಣ. ಜವಾಬ್ದಾರಿ ನಿನ್ ತಲೆ ಮೇಲೆ ಹಾಕೊಂಡೆ. ಆ ಸತ್ತಿ ಏನೂ ಪ್ರಯೋಜನ ಇಲ್ಲ. ಏನ್ ಬದುಕ್ತೀಯೋ ಏನೋ. ನೀನ್ ಟೆನ್ಷನ್ ತಗೋಬೇಡ ಅಪ್ಪ. ಕೆಲ್ಸಕ್ಕೆ ಹೊಸ ಹುಡ್ಗ ಸೇರಿದಾನೆ, ಎಲ್ಲಾನು ಚೆನ್ನಾಗಿ ನೋಡ್ಕೋತಿದ್ದಾನೆ. ಹೊಸ ಹುಡುಗನ ಆದ್ರೂ ಇವತ್ತು ಜಮೀನ್ ಕೆಲಸ ಮಾಡಕ್ಕೆ ಯಾರಮ್ಮ ಬರ್ತಾರೆ? ಯಾರಮ್ಮ ಅವನು? ಇದಾನೆ ಒಬ್ಬ ರಾಮು ಅಂತ. ಅವನೊಬ್ಬ ಹುಚ್ಚ ಹುಡ್ಗ, ಯಾರು ಇಲ್ದೇ ಇರೋ ಅನಾಥ ಅವನು. ಸರಿಯಪ್ಪ, ನಾನಿನ್ ಹೊರಡ್ತೀನಿ. ಟೈಮಿಗೆ ತಿಂದು ಮಾತ್ರೆ ತಗೊಂಡ್ರೆ ನೀನ್ ಮನೆಗ್ ಬಂದ್ಮೇಲೆ ಆರಾಮಾಗಿರ್ಬಹುದು. ಸರಿ, ಹುಷಾರಮ್ಮ. ಸರಿಯಪ್ಪ. ಏನೇ ಅಮ್ಮು, ಎಷ್ಟು ದಿನ ಅಂತ ಹೀಗೆ ಒಬ್ಳೆ ತುಳಿತೀಯ? ನೀನು ಒಂದ್ಸರಿ ಹೂ ಅಂದೆ ಅನ್ಕೋ, ನಾನು ತುಳಿತೀನಿ. ಏನಂತೀಯ? ನಿಮ್ಮನೆ ಹೆಣ್ಮಗಳ ಹತ್ರನೂ ಗಾಡಿ ಇದೆ ಅಲ್ವಾ, ಅದನ್ನ ಯಾರು ಓಡಿಸ್ತಾರೆ? ಓ, ದುಡ್ಡಿರೋನಲ್ವಾ, ಓಡ್ಸಕ್ ಯಾರನ್ನಾದ್ರೂ ಇಡ್ತೀಯ ಬಿಡು. ಏನ್ ಮಾತಾಡ್ತಿದ್ಯಾ? ನನ್ನ ಬಗ್ಗೆ ಗೊತ್ತಲ್ವಾ? ಅಣ್ಣ, ನೀನ್ ಈ ಆಟನೆಲ್ಲ ಮಾರ್ಕೆಟ್ ನಲ್ಲಿ ಇಟ್ಕೋ, ನನ್ನ ಹತ್ರ ಇಟ್ಕೋಬೇಡ.